ಹಾಂ, ಮತ್ತೆ ಇನ್ನೊಂದು ಹಾಸ್ಯ ಪ್ರಸಂಗ ನಿಮ್ಮೊತ್ತಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಹೇಳ, ಏನು ಗೊತ್ತುಂಟಾ, ಈ ಒಂದು ಹಾಸ್ಯ ಇದೆಯಲ್ಲ, ಅದು ನನ್ನ ಜೀವನದ ಸಂಗಾತಿ. ಹಾಸ್ಯ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಹಾಸ್ಯ ಎಲ್ಲ ಕಡೆ ಸಿಗುತ್ತೆ. ಎಲ್ಲಿ ಒಂದು ರಸ್ತೆಯಲ್ಲಿ ಇರುವಂತಹ ಒಂದು ಇದರಿಂದ ಹಿಡಿದು ದೊಡ್ಡ ಅರಮನೆಯವರೆಗೂ ಹಾಸ್ಯ ಇರ್ತದೆ. ಆದರೆ ಆ ಹಾಸ್ಯ ಸವಿಯುವಂತಹ ಹಾಸ್ಯವನ್ನು ಅನುಭವಿಸುವ ಆ ಒಂದು ಮನಸ್ಸು ನಮಗಿರ್ಬೇಕಷ್ಟೆ. ಎಲ್ಲದರಲ್ಲೂ ಕಷ್ಟದಲ್ಲೂ ನೋವಿನಲ್ಲೂ ಹಾಸ್ಯ ಇರ್ತದೆ. ಹಾಗೆ ಒಂದು ಸರಿ ನರಳುವಂತಹ ಒಂದು ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ಹಾಸ್ಯ ಪ್ರಸಂಗ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ತಂಗಿ ಲಲಿತಾ ಡಾಕ್ಟ್ರು. ಅವಳು ಡಾಕ್ಟ್ರ್ ಕೆಲಸ ಮಾಡ್ತಾ ಇದ್ದಾಗ ಒಂದು ಸರಿ ಅವಳಾದಂಥ ನನಗೆ ಅನುಭವ ಹೇಳಿದ್ಲು. ಅದನ್ನು ನಾನು ನಿಮ್ಮೊಂದಿಗೆ ಹೇಳ್ಕೊಳ್ತೇನೆ. ಒಂದು ಸರಿ ಅವಳು ಬಹಳ ಗಡಿಬಿಡಿಯಲ್ಲಿ ಇದಕ್ಕೆ ಹೋಗಬೇಕು, ಆಸ್ಪತ್ರೆಗೆ ಹೋಗಬೇಕು ಅಂಥೇಳಿ ಹೊರಟ್ಲಂತೆ. ಹೊರಟು ಬರುವಾಗ ಏನಾಗಿದೆ, ಅವಳದ್ದು ಸ್ಕೂಟಿ ಇದೆಯಲ್ಲ, ಆ ಸ್ಕೂಟಿ ಸ್ವಲ್ಪ ಕೈ ಕೊಡ್ತಂತೆ. ಅವಳು ತಳ್ಳಿಕೊಂಡು ಹೋಗೋದನ್ನು ನೋಡಿ ಆ ಕಡೆ ಈ ಕಡೆ ಎಲ್ಲ, ಮೈಸೂರಿನಲ್ಲೆಲ್ಲ ಹುಡುಗರೆಲ್ಲ ತಂಟೆಯವರೇ ಇರೋದು, ಅಂಥವರೇ ಇರೋರು ಹುಡುಗರೆಲ್ಲ ತಮಾಷೆ ಮಾಡ್ಕೊಂಡು ಹೋದಂತೆ. ಇವಳಿಗೆ ತುಂಬ ಬೇಜಾರಾಯಿತು. ಅಷ್ಟೊತ್ತಿಗೆ ಗಂಡನಿಗೆ ಫೋನ್ ಮಾಡಿ ಗಂಡ ಏನು ಮಾಡಿದರು, ಕಾರ್ ತಗೊಂಡು ಬಂದರು. ಕಾರ್ ತಗೊಂಡು ಬಂದರು. ಮೊದಲೇ ಲೇಟಾಗಿದೆ ಅಂತ ಹೇಳಿ ಅವಳು ಬಂದು ಆಸ್ಪತ್ರೆಗೆ ಬಂದ್ಲಂತೆ, ಕ್ಲಿನಿಕ್. ಆ ಕ್ಲಿನಿಕ್ಕಿನಲ್ಲಿ ಬರುವಷ್ಟರಲ್ಲಿ ರಂಗಜ್ಜಿ ಏನು ಮಾಡಿದೆ, ಅವಳ ರಂಗಜ್ಜಿ ಅಂದರೆ ಆಸ್ಪತ್ರೆಯಲ್ಲಿ ಆಯನ ಕೆಲಸ ಮಾಡ್ತಾ ಇದ್ದಂಥ ಹೆಂಗಸು. ಅದು ಬಂದ ಕೂಡಲೇ ಇವಳ ಹತ್ರ ಕೇಳ್ತಂತೆ, ಎಲ್ಲ ಬಿಸಿ ಬಿಸಿ ಕಾಫಿ ಕೊಡ್ತಂತೆ. ಇದ್ಯಾಕಪ್ಪ ಇವರು ಇಷ್ಟೊಂದು ಇವತ್ತು ಗಡಿಬಿಡಿಯಲ್ಲಿ ಬಂದರು, ಯಾವಾಗಲೂ ಬೇಗ ಬರ್ತಾರಲ್ಲ ಡಾಕ್ಟ್ರವ್ವ ಅಂಥೇಳಿ ಯೋಚನೆ ಮಾಡ್ತಂತೆ ಅಜ್ಜಿ. ಸರಿ, ಅಷ್ಟು ಮಾಡಿದ್ದ ಅಜ್ಜಿ ಏನು ಮಾಡ್ತು, ಕಾಫಿ ಎಲ್ಲ ಕೊಡ್ತು. ಲೈನಲ್ಲಿ ಕೂತಿದ್ರಲ್ಲ ಎಲ್ಲ, ಅವರನ್ನೆಲ್ಲ ಇವರನ್ನು ಪೇಷಂಟ್ಸನ್ನೆಲ್ಲ ತೋರಿಸಿ ಒಬ್ಬರಾದ್ಮೇಲೆ ಒಬ್ಬರು ಕರೆದ್ರಂತೆ. ಯಾಕೆಂದರೆ ಮೊದಲೇ ಲೇಟಾಗಿದೆಯಲ್ವಾ. ಸರಿ, ಇವಳು ಎಲ್ಲರನ್ನು ನೋಡಿ ಆಯಿತು. ನೋಡಿ ಆದಮೇಲೆ ಎಲ್ಲರೂ ಒಂದು ಲೈನ್ ಮುಗೀತು ಅಂತ ಆಗುವಾಗ ರಂಗಜ್ಜಿ ಫ್ಲಾಸ್ಕಿನಲ್ಲಿ ಬಿಸಿ ಬಿಸಿ ಕಾಫಿ ತಂತಂದೆ. ತಗೊಂಡು ಬಂದು ಕೊಟ್ಟು ಡಾಕ್ಟ್ರವ ಕಾಫಿ ಕುಡೀರಿ ಅಂತ ಕೊಟ್ಟು ಪಕ್ಕದಲ್ಲಿ ನಿಂತ್ಕೊಳ್ತಂತೆ. ಇವಳಿಗೆ ಆಶ್ಚರ್ಯ ಆಯಿತು, ಈ ರಂಗಜ್ಜಿ ಯಾಕೆ ಪಕ್ಕದಲ್ಲಿ ನಿಂತ್ಕೊಳ್ತು ಅಂತ. ಏನು ವಿಶೇಷ ಅಂದ್ಲಂತೆ. ಅದಕ್ಕೆ ಅವರ ಮತ್ತು ಎದುರು ಮನೆ ಡಾಕ್ಟ್ರು ಸತ್ತೋದ್ರಲ್ಲ, ಅವ್ರದ್ದು ಕಮಂಡಲ ಮಾರ್ತಾರಂತೆ. ಇವಳಿಗೆ ಆಶ್ಚರ್ಯ ಆಯಿತು, ಎಂಥದೇ ಕಮಂಡಲ ಮಾರೋದು ಅಂದರೆ ಅಂತ ಹೇಳಿದಂತೆ. ಇಲ್ಲವ, ನಿಜವಾಗ್ಲೂ ಹೌದು, ಆ ಡಾಕ್ಟ್ರವ ಕಮಂಡಲ ಮಾರ್ತಾರಂತೆ. ಇವಳಿಗೆ ಸಿಟ್ಟು ಬಂತಂತೆ. ಎಂಥದ್ದಿದು ಕಮಂಡಲ ಮಾರ್ತಾರೆ ಅಂತ ಹೇಳ್ತೀವಿ, ನಾವೇನು ಋಷಿ ಆಗಬೇಕಾ, ನಾನು ಸನ್ಯಾಸಿಯಾಗಿ ಕಾಡಿಗೆ ಹೋಗಲಿ ಅಂತ ಇವಳ ಅಭಿಪ್ರಾಯವ ಅಂತ ಸಿಟ್ಟುಕೊಂಡ್ಲಂತೆ. ಸರಿ, ಮತ್ತೆ ಅಷ್ಟೊತ್ತಿಗೆ ಯಾರೋ ಪೇಷಂಟ್ಸ್ ಬಂದರು, ಅವರಿಗೆಲ್ಲ ನೋಡಿದ್ಲು, ಅವರನ್ನೆಲ್ಲ ಕಳಿಸಿದ್ಲು. ಉಸ್ಸಪ್ಪ ಇನ್ನು ಮನೆಗೆ ಹೋಗಬೇಕು ಅನ್ನುವಾಗ ಅಜ್ಜಿ ಮತ್ತೆ ಬಂತಂತೆ. ಬಂದು ಅಜ್ಜಿ ಹೇಳಿದಂತೆ, ಅವರ ನಿಮಗೆ ಆ ಕಮಂಡಲ ಭಾಳ ಪಸಂದಾಗಿದೆ ಕಣ್ರವ, ತಗೊಳ್ರವ ಅಂತಂತೆ. ಅವಳಿಗೆ ಎಲ್ಲೆಲ್ಲಿದ್ದು ಸಿಟ್ಟು ಬಂತಂತೆ. ಇದು ಎಂಥದ್ದು ಅಜ್ಜಿ, ನನಗೆ ಕಮಂಡಲ ಕೊಟ್ಟು ನನ್ನನ್ನು ಆಶ್ರಮ ಕಳಿಸೋ ಯೋಚನೆಯಲ್ಲಿ ಉಂಟಲ್ಲ ಇದು ಅಂಥೇಳಿ ಜೋರು ಮಾಡಿ ಹೇಳಿಲ್ಲಂತೆ. ಹೋಗು ಬಾಗಿಲು ಹಾಕೋ, ಎಲ್ಲ ಕಡೆ ಇದು ಮಾಡು, ಸುಮ್ಮನೆ ಕಮಂಡಲ ಅಂತ ಹೇಳು, ತಲೆ ಇಳದ್ದು ಅಂತ. ಅಷ್ಟೊತ್ತಿಗೆ ನೋಡ್ರವ ಬನ್ನಿ, ನಾನು ಅಲ್ಲಿ ರೂಮಲ್ಲಿ ಇಟ್ಟಿದ್ದೇನೆ, ಹೊಸಾದಂತೆ ಅವರು ತಗೊಂಡಿದ್ದರಂತೆ, 3,000 ರೂಪಾಯಿ ಕೊಟ್ರಂತೆ, ಈಗ ಬರೀ 500 ರೂಪಾಯಿ ಕೊಡ್ತಾರಂತೆ, ತಗೊಳ್ರವ, ಬೋ ಪಸಂದಾಗಿದೆ ಅಂದ್ಲು. ಇವಳಿಗೆ ಬಹಳ ಕುತೂಹಲ ಆಯ್ತಂತೆ. ಸರಿ ನೋಡೋಣ ಬಾ ಅಂಥೇಳಿ ಕರ್ಕೊಂಡು ಹೋದಂತೆ. ಅಲ್ಲಿ ರೂಮಿನಲ್ಲಿ ಹೋಗಿ ನೋಡ್ರವ ಎಷ್ಟು ಚೆನ್ನಾಗೈತೆ, ಪಸಂದಾಗಿಲ್ವಾ ಅಂತ ಎತ್ತಿ ತೋರಿಸ್ತಂತೆ. ತೋರಿಸಿದ್ದೆಂಥದನ್ನು ಗೊತ್ತಾ, ಬೆಡ್ ಪ್ಯಾನ್. ಅದು ಒಂದು ರೀತಿ ಹೊಸ ಸ್ಟೈಲಿನಲ್ಲಿ ಇತ್ತಂತೆ. ಅದನ್ನು ನೋಡಿ ಈ ಮುದುಕಿ ಕಮಂಡಲ ಅಂತೇಳಿದ್ದು. ಅವಳಿಗೆ ಡಾಕ್ಟ್ರಿಗೆ ನಗಾಡಿ ಸಾಕಾಯ್ತಂತೆ. ಅಲ್ಲ, ಹೋಗಿ ಬೆಡ್ ಪ್ಯಾನನ್ನು ಇವಳು ಕಮಂಡಲ ಕೇಳ್ತಿದ್ದಾರಲ್ಲ, ಯಾರಾದರೂ ಋಷಿಗಳೋ ಅಥವಾ ಸನ್ಯಾಸಿಗಳೋ ಈ ಮಾತು ಕೇಳಿಕೊಂಡ್ರೆ ಎಂತ ಹೇಳ್ಯಾರು ಅಂಥೇಳಿ ಅವಳನ್ನ ಬೈದು, ಇದನ್ನು ನಿನ್ನ ಬೆಡ್ ಪ್ಯಾನ್ ಅಂತೇಳು, ಕಮಂಡಲ ಅಂತ ಹೇಳಬೇಡ ಅಂಥೇಳಿ ಅವಳಿಗೆ ಬುದ್ಧಿ ಹೇಳಿದ್ಲಂತೆ. ಅಷ್ಟು ಹೇಳಿ ಆದಮೇಲೆ ಆ ಮುದುಕಿ, ಹೌದ್ರಾ, ನಂಗೆ ಗೊತ್ತಾಗಿಲ್ಲ ಕಣ್ರವ ಅಂಥೇಳಿ ಹೋಯ್ತಂತೆ. ಸರಿ, ಅದರ ನಂತರ ಅವಳು ಯಾವತ್ತೂ ಕೂಡ ಆ ಮುದುಕಿ ಹತ್ರ ಏನನ್ನೂ ಕೂಡ ನೀನು ತಗೊಳ್ಬೇಡ ಅಂತ ಹೇಳ್ತಾ ಇದ್ಲಂತೆ. ಇಂತಹ ಒಂದು ಘಟನೆ ನಮಗೆ ಬೇಕಾದಷ್ಟು ಸಿಗ್ತದೆ. ಅಲ್ಲಿ ಮಾತ್ರ ಅಲ್ಲ, ಡಾಕ್ಟ್ರ್ ಅಂದರೆ ಒಂದು ಸರಿ ಒಬ್ಬರು ಪೇಷಂಟ್ ಬಂದರಂತೆ ಅವಳ ಹತ್ರ. ಬಂದು ಏನು ಮಾಡಿದರು, ನನಗೆ ಹೊಟ್ಟೆ ನೋವಮ್ಮ, ನಂಗೆ ಹೊಟ್ಟೆ ನೋವು ತಡೆಯೋಕ್ಕಾಗಲ್ಲ ಅಂತ ಹೇಳಿದ್ರಂತೆ ಸಿಸ್ಟರ್ ಒಬ್ಬರು.
ಸರಿ, ಇವಳು ಏನಾಗಿದೆ ಅಂಥೇಳಿ ಮಂಚದ ಮೇಲೆ ಮಲಗಿಸಿದ್ಲಂತೆ. ಮಲಗಿಸಿ ಏನು ಮಾಡಿದ್ಲು, ಪರೀಕ್ಷೆ ಮಾಡಿದ್ಲು. ಪರೀಕ್ಷೆ ಮಾಡೋ ಹೊಟ್ಟೆ ಉಬ್ಬರಿಸಿ ಬಿಟ್ಟಿದೆ. ಕೇಳಿದ್ಲಂತೆ, ಯಾಕಮ್ಮ ಏನಾಯಿತು? 2-3 ದಿನದಿಂದ ನನಗೆ ಟಾಯ್ಲೆಟ್ ಹೋಗಿಲ್ಲ ಡಾಕ್ಟ್ರೇ, ಹಾಗಾಗಿ ನನಗೆ ಹೊಟ್ಟೆ ಉಬ್ಬರಿಸಿ ಬಿಟ್ಟಿದೆ ಅಂತ. ಹಾಗೆ ಹೇಳಿದ ಕೂಡಲೇ ಇವ್ರದ್ದೆಲ್ಲ ಉಂಟಲ್ಲ, ಆ ಕರ್ಮ ಈ ಕರ್ಮ ಅಂತೆಲ್ಲ ಮಾತ್ರೆಗಳನ್ನೆಲ್ಲ ಇದು ಮಾಡಿ ಅವಳು ಹೊಟ್ಟೆ ಕ್ಲೀನ್ ಮಾಡಿದ್ಲಂತೆ. ಹೊಟ್ಟೆ ಕ್ಲೀನ್ ಆಗುವಾಗ ಒಂದು ರಾಶಿ ಟಾಯ್ಲೆಟ್ ಹೋಯ್ತಂತೆ. ಅದನ್ನು ನೋಡಿ ಇವಳಿಗೆ ಅಸಹ್ಯ ಆಯ್ತಂತೆ. ಆಮೇಲೆ ಅವರು, ಡಾಕ್ಟ್ರೆ ನೀವು ನನ್ನನ್ನು ಉಳಿಸಿದ್ರಿ, ನನ್ನ ಜೀವ ಉಳಿಸಿದ್ರಿ ಅಂಥೇಳಿ ಅವರು ಹೊಗಳಿದ್ರಂತೆ. ಅವತ್ತಿನ ನಂತರ ಅವಳು ಯಾರಾದರೂ ಹೊಟ್ಟೆ ನೋವು, ಹೊಟ್ಟೆ ಗಟ್ಟಿಯಾಗಿದೆ, ಟೈಟಾಗಿದೆ ಅಂತ ಬಂದರೆ ಮೊದಲಿಗೆ ಅವರನ್ನು ಮಾತ್ರೆ ಕೊಟ್ಟು ಮನೆಗೆ ಕಳಿಸ್ತಾಳಂತೆ. ಅಂತಹ ಒಂದು ಪ್ರಸಂಗದಲ್ಲಿ ಅವಳಿಗೆ ಇದನ್ನು ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ನೋಡಿ ಅಲ್ವಾ. ಜೀವ ಉಳಿಸಿದ ಡಾಕ್ಟ್ರ್ ಹೌದು, ಆದರೆ ಅವಳು ಅದರ ನಂತರ ಏನು ಮಾಡೋಕ್ಕೆ ಶುರು ಮಾಡಿದ್ಲಂತೆ, ಹೊಟ್ಟೆ ನೋವು ಅಂದರೆ ಅಥವಾ ಏನಾದರೂ ಒಂದು ಇದಾದರೆ ಬರುವಾಗ ನೀವು ಸ್ವಲ್ಪ ಇದಕ್ಕೆ ಪರೀಕ್ಷೆಗೆ ನೀವು ಮಲ ತಗೊಂಡು ಬನ್ನಿ. ಪರೀಕ್ಷೆ ಮಾಡಬೇಕಲ್ಲ, ಟೂಲ್ಸು, ಮಲ ಪರೀಕ್ಷೆ ಮಾಡಲಿಕ್ಕೆ, ಹೊಟ್ಟೆ ನೋವಾದರೆ ಪರೀಕ್ಷೆ ಮಾಡಲಿಕ್ಕೆ ತಗೊಂಡು ಬನ್ನಿ ಅಂದರೆ ಒಂದು ದಿನ ಒಂದು ಬಕೆಟ್ನಲ್ಲಿ ತಂದಿದ್ದಾನಂತೆ ಒಬ್ಬ. ಇವಳಿಗೆ ಆಶ್ಚರ್ಯ, ಇದೆಂಥದೋ ಬಕೆಟಲ್ಲಿ ತಂದಿದ್ಯಲ್ಲ ಅಂತ. ನೀವು ಹೇಳಿದ್ದಲ್ವ ಮೊನ್ನೆ ಏನೋ ನೀನು ಬರುವಾಗ ಮಲ ತಗೊಂಡು ಬರಬೇಕು ಅಂತ, ಇವತ್ತಿಷ್ಟು ಹೋಗಿತ್ತು ನೋಡಿ ಅಂಥೇಳಿ ಬಕೆಟ್ ತೆಗೆದಿಟ್ಟನಂತೆ. ಅದರಲ್ಲೊಂದು ಅರ್ಧ ಬಕೆಟ್ ಅವನು ಟಾಯ್ಲೆಟ್ ಕಸ್ ಮಾಡಿಟ್ಟಿದ್ನಂತೆ. ಅದನ್ನು ನೋಡಿ ಅವಳಿಗೆ ಅಸಹ್ಯ ಆಯ್ತಂತೆ. ಮತ್ತೆ ಕಡೆಗೆ ಅವತ್ತಿನಿಂದ ಅವಳು ಎಲ್ರಿಗೂ ಒಂದೊಂದು ಬಾಕ್ಸ್ ಅಂದರೆ ಸೀಸ ಕೊಟ್ಟು, ನೀವು ಇದರಲ್ಲಿ ಮಲ ತನ್ನಿ, ಇದರಲ್ಲಿ ಮೂತ್ರ ತನ್ನಿ ಅನ್ನಕ್ಕೆ ಶುರು ಮಾಡಂತೆ. ಇದು ಯಾವಾಗ ಆಚಾರ ಮಾರ್ಯಾರೆ ಅಲ್ವಾ. ಮಲ ತನ್ನಿ ಅಂತ ಹೇಳಿದರೆ ಬಕೆಟಲ್ಲಿ ತಂದರೆ, ಮೂತ್ರ ತನ್ನಿ ಅಂದರೆ ಕೊಡ್ಪಾನದಲ್ಲಿ ತಂದರೆ ಏನು ಮಾಡಬೇಕು ಡಾಕ್ಟ್ರುಗಳಲ್ವ. ಆದರೂ ಕೂಡ ಅದರಲ್ಲಿ ಅವರೊಂದು ರೀತಿಯಲ್ಲಿ ಡಾಕ್ಟ್ರುಗಳು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಲ್ಲ, ಅದು ನಿಜವಾಗ್ಲೂ ಡಾಕ್ಟ್ರಲ್ಲಿರುವಂತಹ ಒಂದು ಒಳ್ಳೆಯ ಗುಣ. ಅದಕ್ಕೆ ನಾವು ಹೇಳೋದು ವೈದ್ಯೋ ನಾರಾಯಣ ಹರಿ ಓಂ.